ನೀಟ್ ಯುಜಿ ಫಲಿತಾಂಶ ಪ್ರಕಟಿಸಲು ಸುಪ್ರೀಂ ಕೋರ್ಟ್ ಆದೇಶ. ಶನಿವಾರದ ಒಳಗೆ ಫಲಿತಾಂಶ ಪ್ರಕಟಿಸುವಂತೆ ತಾಕೀತು. ಪರೀಕ್ಷಾ ಕೇಂದ್ರವಾರು ಫಲಿತಾಂಶ ಪ್ರಕಟಿಸಲು ನಿರ್ದೇಶನ. ನೀಟ್ ಯುಜಿ ಎಕ್ಸಾಮ್ ಪೇಪರ್ ಲೀಕ್ ಪ್ರಕರಣ. ಪಾಟ್ನಾದ ಏಮ್ಸ್ನ 4 MBBS ವಿದ್ಯಾರ್ಥಿಗಳ ಬಂಧನ. 29ಕ್ಕೆ ಏರಿದ ಬಂಧಿತರ ಸಂಖ್ಯೆ. 3ನೇ ಬಾರಿಗೆ ದರ್ಶನ್ಗೆ ನ್ಯಾಯಾಂಗ ಬಂಧನ. ಮತ್ತೆ 14 ದಿನಗಳ ಕಾಲ ಜೈಲುವಾಸ ವಿಸ್ತರಣೆ. ಮನೆಯೂಟ, ಹಾಸಿಗೆ, ದಿಂಬು ಕೋರಿದ್ದ ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಅಕ್ರಮ ಆರೋಪ. ಮಾಜಿ ಸಚಿವ ನಾಗೇಂದ್ರ ಮತ್ತೆ 5 ದಿನ ಇಡಿ ವಶಕ್ಕೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಸಿಎಂ ಸಿಲುಕಿಸಲು ಯತ್ನ. ಕೇಜ್ರಿವಾಲ್, ಸೊರೇನ್ ರೀತಿ ಬಂಧಿಸಲು ಒಳಸಂಚು. ಇಡಿ ವಿರುದ್ಧ ಪಂಚ ಸಚಿವರಿಂದ ಗಂಭೀರ ಆರೋಪ.